ಪಿ.ವೈ. ವಿಜಯೇಂದ್ರ ಅವರು ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ ಏನು ಜೆಡಿಎಸ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ, ಈ ಒಂದು ವಿಚಾರದಲ್ಲಿ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನೋದೇ ಸದ್ಯಕ್ಕೆ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸಾಲದು ಅನ್ನೋ ಹಾಗೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಅವ್ರ ಜೊತೆ ಮಾತನಾಡ್ತಾ ನಾವು ಸಾಂಕೇತಿಕವಾಗಿ ಬೆಂಬಲ ಕೊಡ್ತಾ ಇದ್ದೀವಿ, ಕೆಲವು ರೈತರು ಪರಿಹಾರವನ್ನು ಈಗಾಗಲೇ ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇದು ಒಂದಷ್ಟು ವಿವಾದಕ್ಕೆ, ಚರ್ಚೆಗೂ ಕೂಡ, ಹಾಗೆ ಪಿ.ವೈ. ವಿಜಯೇಂದ್ರ ಅವರಿಗೆ ಮುಜುಗರಕ್ಕೆ ಒಳಗಾಗೋ ಹಾಗೆ ಕೂಡ ಮಾಡಿತ್ತು. ಈಗ ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಗೊಂದಲ ಬೇಡ, ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಪಕ್ಷಗಳು ರೈತರ ಪರವಾಗಿವೆ, ಬಿಡದಿ ಟೌನ್ಶಿಪ್ ವಿರುದ್ಧ ನಮ್ಮ ಹೋರಾಟ ಹೀಗೆ ಇರುತ್ತೆ, ಸಾಂಕೇತಿಕವಾಗಿ ನಾವು ಕೂಡ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದೆ ಅಷ್ಟೇ, ಇದರಲ್ಲಿ ಯಾವುದೇ ಗೊಂದಲ ಬೇಡ, ನಾನು ಯಾವ ಅರ್ಥದಲ್ಲಿ ಹೇಳಿದ್ದೆ, ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಟ್ಟಿದ್ದಾರೆ ನೋಡಿ. ಬಿಡದಿ ಪಾದಯಾತ್ರೆ ಬಗ್ಗೆ ಯಾರಿಗೂ ಕೂಡ ಗೊಂದಲ ಇರುವಂಥ ಅವಶ್ಯಕತೆ ಇಲ್ಲ. ನಾನು ಕೂಡ ಕಳೆದ ವಾರ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆಲಿ ದೂರವಾಣಿ ಮುಖೇನ ಮಾತನಾಡಿದಾಗ ಕುಮಾರಸ್ವಾಮಿ ಅವರೇ, ನಾವು BJPನೂ ಕೂಡ ನಾವು ರೈತರ ಪರವಾಗಿ ಇದ್ದೇವೆ, BJP JDS ಇಬ್ಬರೂ ಸೇರಿ ನಾವು ಈ ಪಾದಯಾತ್ರೆನ ಹಮ್ಮಿಕೊಳ್ಳೋಣ, ಏನು ತೊಂದರೆ ಇಲ್ಲ ಅನ್ನೋ ಮಾತನ್ನು ನಾನು ಕೂಡ ಹೇಳಿದ್ದೆ. ಅವರು ಕೂಡ ಸಕಾರಾತ್ಮಕ ಸ್ಪಂದನೆಯೂ ಕೂಡ ಮಾಡಿದರು. ತದನಂತರದಲ್ಲಿ JDS ಕಡೆಯಿಂದ ಪಾದಯಾತ್ರೆ ಘೋಷಣೆಯನ್ನು ಕೂಡ ಮಾಡಿದರು, ದಿನಾಂಕವನ್ನು ಕೂಡ ಘೋಷಣೆ ಮಾಡಿದರು. ಹಾಗಾಗಿ ನಾವು ಪಕ್ಷದೆಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಗೊಂದಲ ಆಗೋದಕ್ಕೆ ಅವಕಾಶನ ಕೊಡೋದು ಬೇಡ. ಯಾಕಂದರೆ ಈ JDS ಆಗಲಿ BJP ಆಗಲಿ ರೈತರಾಗಲಿ ನಮ್ಮೆಲ್ಲರ ಉದ್ದೇಶ ಒಂದೇ ಇರುವಂಥದ್ದು, ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕು. ಈಗಾಗಲೇ JDS ಅವರು ದಿನಾಂಕ ಘೋಷಣೆ ಮಾಡಿರೋದ್ರಿಂದ ಸಾಂಕೇತಿಕವಾಗಿ, ಸಿಂಬಾಲಿಕ್ ಆಗಿ ನಾವು ಅವ್ರಿಗೆ ಖಂಡಿತ ನಾವು ಬೆಂಬಲವನ್ನು ಕೊಡಬೇಕು. ಸದನದ ಒಳಗಡೆನೂ ಕೂಡ ನಾವು ರೈತರ ಪರ ಹೋರಾಟವನ್ನು ಮಾಡಬೇಕು ಅನ್ನೋ ಮಾತನ್ನು ಚರ್ಚೆ ಮಾಡಿಯೇ ಮೊನ್ನೆ ದಿನ ಆರ್ ಅಶೋಕ್ ಅವರು, ನೆನ್ನೆ ದಿನ ಆರ್ ಅಶೋಕ್ ಅವರು ನಾವೆಲ್ಲ ಪಕ್ಷದ ಹೋಗಿದ್ರು. ನಾನು ಹೋಗದೇ ಇರೋದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ಪೂರ್ವ ನಿಗದಿತ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ, ಕೋಲಾರ ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ 2-3 ಬಾರಿ ಕಾರ್ಯಕ್ರಮಗಳು ನಿಗದಿಯಾಗಿ ಕ್ಯಾನ್ಸಲ್ ಆಗಿತ್ತು. ಭಾನುವಾರನೇ ಮಾಡಬೇಕು ಅಂತೇಳಿ ಅವ್ರ ಅಪೇಕ್ಷೆ ಇತ್ತು. ಹಾಗಾಗಿ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ನಾನು ಕೋಲಾರ, ಚಿಕ್ಕಬಳ್ಳಾಪುರ ಹೋಗಿದ್ದೇವೆ. ನಾವು ಮತ್ತು ಸಾಂಕೇತಿಕವಾಗಿ ಅಂತ ಹೇಳಿದ ಮೇಲೆ ನಮ್ಮ ಆರ್ ಅಶೋಕ್ ಅವರು ನಮ್ಮ ಮುಖಂಡೆಲ್ಲ ಹೋಗಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಅಷ್ಟೇ ರೀ. ದಯವಿಟ್ಟು ಅಂತ ತಿಳ್ಕೊಬೇಡಿ. ಅಶೋಕ್ ಅವರು ಏನು ಹೇಳಿದರು, ವಿರೋಧ ಪಕ್ಷದ ನಾಯಕರು ಸಾಂಕೇತಿಕವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ನಾನು ಅದನ್ನೇ ಇಂಗ್ಲೀಷಲ್ಲಿ ಸಿಂಬಾಲಿಕ್ ಆಗಿ ನಾವು ಇದು ಮಾಡ್ತಾ ಇದ್ದೇವೆ ಅಂತೇಳಿ ಬೆಂಬಲ ನೀಡಿದ್ದೇವೆ ಅಂತ ಹೇಳಿದ್ದೇನೆ. ಇದು ಎರಡನೇದು, ನಾನು ಹೇಳಿರ್ತಕ್ಕಂಥ ಉದ್ದೇಶ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಿ. ಯಾವ್ಯಾವ ರೈತರು ಬಿಡದಿನಲ್ಲಿ ಮುಂಚೂಣಿಯಲ್ಲಿ ಬಂದು ಹೋರಾಟವನ್ನು ಮಾಡ್ತಾಯಿದ್ರು, ರಾಜ್ಯ ಸರ್ಕಾರದ ಕಡೆಯಿಂದ ಅವರ ರೈತರ ಮೇಲೆ ಒತ್ತಡವನ್ನು ಹೇರಿ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ರೈತರು ಇದರಿಂದ ಹಿಂದೆ ಸರ್ಕೊಳ್ತಾ ಇದ್ದಾರೆ. ಇದೇ ವಿಚಾರವನ್ನು ನಾನು ಅವತ್ತು ಮಂತ್ರಿಗಳ ಜೊತೆಲೂ ಕೂಡ ಹೇಳಿರುವಂಥದ್ದು. ಅರ್ಥ ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಥವಾ JDS ಅಷ್ಟೇ ಮುಂದುಬಿಟ್ಬಿಟ್ಟಿದ್ದಾರೆ, ಖಂಡಿತ ಆ ಥರದ್ದೇನೂ ಇಲ್ಲ. ನೀವು ಸದನದಲ್ಲೂ ಕೂಡ ನೋಡ್ತಾರೆ, ಬಿಡದಿ ವಿಚಾರ ಇರ್ಬೋದು, ಏರ್ಪೋರ್ಟ್ ವಿಚಾರ ಇರ್ಬೋದು. ನಿನ್ನೆ ನಾನು ಚಿಕ್ಕಬಳ್ಳಾಪುರ ಹೋದಾಗ ಶಿಡ್ಲಘಟ್ಟದಲ್ಲಿ ಅಲ್ಲೂ ಕೂಡ KDB ಭಾಳ ಬಲವಂತವಾಗಿ ಜಮೀನನ್ನು ಒತ್ತುವರಿ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಯಾಕಂದರೆ ರೈತರ ವಿಚಾರದಲ್ಲಿ ನಾವು ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿರ್ತೇವೆ. ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಈ ನೆಲದ ಕಾನೂನಿನ ಬಗ್ಗೆ ಅವರಿಗೆ ಗೌರವ ಇಲ್ಲದಂತೆ ಕಾಣ್ತಾ ಇದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಯಾವ ಮಾಜಿ ಸಚಿವನ ವಿರುದ್ಧ ಇಂಥ ಗಂಭೀರವಾಗಿರುವಂತಹ ಭ್ರಷ್ಟಾಚಾರ ಆರೋಪ ಇದ್ದಾಗ ಒಂದಲ್ಲ ಎರಡಲ್ಲ 100 ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ, ಆ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ಹೊತ್ತು ಕ್ಯಾಬಿನೆಟ್ಗೆ ಹ್ಯಾಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಿಗೆ ಏನಂತ ಒತ್ತಡ ಇತ್ತು ಮುಖ್ಯಮಂತ್ರಿಗಳ ಮೇಲೆ ಆಗಲಿ, ACC ಮೇಲೆ ಆಗಲಿ, ಅಂಥ ಏನು ಒತ್ತಡ ಇತ್ತು? ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅವರು ಏನು ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ. ನಾವು ಸತ್ಯವನ್ನೆಲ್ಲವೂ ಕೂಡ ಮಾಧ್ಯಮದಿಂದ ಬಿಚ್ಚಿಡಬೇಕಾಗ್ತದೆ, ನನ್ನನ್ನು ಕ್ಯಾಬಿನೆಟ್ ತೆಗೆದುಕೊಳ್ಳದೇ ಇದ್ದರೆ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದರ ಪರಿಣಾಮನೇ ಇಂಥ ಘೋರ ಅನ್ಯಾಯ ಮಾಡಿರ್ತಕ್ಕಂಥ, ಇಂಥ ಮಹಾಭ್ರಷ್ಟಾಚಾರ ಮಾಡಿರುವಂಥ ವ್ಯಕ್ತಿಯ ವಿರುದ್ಧ ಕೋರ್ಟ್ ನ್ಯಾಯಯುತ ಚಾರ್ಜ್ ಶೀಟ್ ಸಲ್ಲಿಸಿದ್ರೂ ಕೂಡ ತನಿಖೆ ಆಗಿ
ಅಂಥ ವ್ಯಕ್ತಿನ ಇಷ್ಟು ಆತುರವಾಗಿ ಕ್ಲೀನ್ ಚಿಟ್ ಸಿಗೋಕ್ಕೂ ಮುಂಚೆನೇ ಅವರನ್ನು ಕ್ಯಾಬಿನೆಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಆ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಕಾಂಗ್ರೆಸ್ ಸರ್ಕಾರದ್ದು. ಕಾಂಗ್ರೆಸ್ ಪಕ್ಷ ಇವತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ. ನಾಗೇಂದ್ರ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋ ಮೂಲಕ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆನೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ, ಸದನದ ಹೊರಗಡೆ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಪಂಗಡದಕ್ಕೆ ಅವರ ಅನ್ನವನ್ನು ಕಸ್ಕೊಂಡಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ಕ್ಯಾಬಿನೆಟ್ನಲ್ಲಿ ಮುಂದುವರಿಸಬಾರ್ದು. ಇದನ್ನು ನಾವು ಮತ್ತೆ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಅದ್ರ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತೇವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.